ನಡೆದ ಬಂದ ಪಥದ ಸ್ವಪರಿಶೀಲನೆ ಹಾಗೂ ನನ್ನ ಆತ್ಮಿಕ ಹುಡುಕಾಟ. ಈ ವೇದಿಕೆ, ಈ ಸಂಗಮ, ಇವೆಲ್ಲವೂ ನಾನು ನಡೆದ ಮಾರ್ಗದಲ್ಲಿ ಇಂದು ನಾನು ಎಲ್ಲಿದ್ದೇನೆ, ಯಾವ ಸ್ಥಿತಿಗೆ ಸಾಗುತ್ತಿದ್ದೇನೆ ಎಂದು ಸ್ವತಃ ಪರಿಶೀಲಿಸಿಕೊಳ್ಳುವ ಒಂದು ಆಂತರಿಕ ವೇದಿಕೆಯಾಗಿದೆ. ನಿನ್ನೆ ಯಾರು ಎಂಬುದೇ ತಿಳಿಯದವರು ಇಂದು ನಮ್ಮ ಮುಂದೆ ಕೈ ಮುಗಿದುವರು ಎಂದು ನಮಸ್ಕರಿಸುವರು. ನಾವು ಏನೋ ಅದ್ಭುತ ಮಾಡಿದ್ದೇವೆ, ಮೈಮರೆಯುವಂತೆ ಮಾತುಗಳನ್ನಾಡಿದ್ದೇವೆ ಎಂದು ಭ್ರಮೆಗೊಂಡು. ಆದರೆ 2 ವರ್ಷಗಳಲ್ಲಿ ಅಯ್ಯೋ, ಅವನನ್ನು ನನ್ನ ಗುರು ಎಂದು ಕರೆಯುವುದು ತಪ್ಪಾಯಿತು ಎಂದು ನೋವಿನಿಂದ ಹೇಳುವವರೂ ಇದ್ದಾರೆ. ಇವತ್ತಿನ ಬದುಕಿನ ವಾಸ್ತವಿಕತೆಯೇ ಇದು. ನಾವು ನಿಜವಾಗಿಯೂ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದನ್ನು ಅರಿತುಕೊಳ್ಳಬೇಕಾದರೆ ನಮ್ಮ ಜೀವನದ ಪಯಣದಲ್ಲಿ ನಮ್ಮ ಜೊತೆ ನಡೆದು ಹೋದ ಎಲ್ಲರ ಕಡೆ ಗಮನ ಹರಿಸಬೇಕು. ತಂದೆ, ತಾಯಿ, ಸಹೋದರ ಸಹೋದರಿಯರು, ಸ್ನೇಹಿತರು, ನಮ್ಮ ಮಾರ್ಗದಲ್ಲಿ ಬಂದವರೇ ಆಗಲಿ, ನಮ್ಮೊಡನೆ ಬದುಕಿರುವವರು, ನಮ್ಮ ಎಲ್ಲಾ ಹಂತಗಳನ್ನು ಕಂಡವರು, ನೀನು ಯಾವಾಗ ಈ ಸ್ಥಿತಿಗೆ ಬಂದೆ ಎಂದು ಅಚ್ಚರಿಯಾಗುವುದು, ನಮ್ಮನ್ನು ಮನಸ್ಸಿನಿಂದ ಒಪ್ಪಿಕೊಳ್ಳುವುದು, ನಮಗೆ ವಂದಿಸುವುದು, ಇವುಗಳೇ ದೇವರು ನಮಗೆ ದಿವ್ಯಸ್ಥಿತಿಗೆ ಏರಲು ದಾರಿ ತೆರೆದಿದ್ದಾನೆ ಎಂಬ ನಿಜವಾದ ಸೂಚನೆ. ಇಲ್ಲಿ ಯಾವುದೇ ಸುಳ್ಳಿಲ್ಲ, ಇದು ನಿಜ. ನಮ್ಮೊಳಗಿನ ದೈವಶಕ್ತಿಯನ್ನು ಅರಿಯುವ ಸಾಕ್ಷಿರಿದು. ನಮ್ಮ ಜೊತೆ ನಡೆದು ಹೋದವನು ನಮ್ಮ ಭೂತಕಾಲವನ್ನು, ಹೋರಾಟವನ್ನು, ಸ್ವಭಾವವನ್ನು ಎಲ್ಲವನ್ನೂ ತಿಳಿದಿರುತ್ತಾನೆ. ಆದರೆ ದೇವರ ಕೃಪೆಯಿಂದ, ದೇವನಾಮದ ಬಲದಿಂದ ನಾವು ಎಲ್ಲಾ ಮಿತಿಗಳನ್ನು ದಾಟಿ ಎತ್ತರಕ್ಕೆ ಏರಿದಾಗ ಅಂಥವನೇ ನೀನು ಗುರುಸ್ಥಾನ್, ಸಿದ್ಧಸ್ಥಾನ್, ಯೋಗಿ ಸ್ಥಿತಿಯನ್ನು ಸೇರಿದ್ದೀಯ ಎಂದು ಹೇಳಿದಾಗ ಅದುವೇ ನಿಜವಾದ ದೃಢೀಕರಣ. ನಾನು ಅದನ್ನು ಬದುಕಿನ ಮೂಲಕ ಅನುಭವಿಸಿದ್ದೇನೆ. ಇಂದು ಇಲ್ಲಿ ಕುಳಿತಿರುವ ನಾನು ಒಮ್ಮೆ ಅನೇಕ ವೇದಿಕೆಗಳಲ್ಲಿ ಮೊದಲ ಸಾಲಲ್ಲಿ ಕುಳಿತು ಅನೇಕ ಯುಕ್ತ ಮತ್ತು ಆಯುಕ್ತ ಪ್ರಶ್ನೆಗಳನ್ನು ಕೇಳಿ ಅನೇಕ ಸತ್ಸಂಗಗಳಿಗೆ ಹೋಗಿ ವಿರೋಧ ಅಭಿಪ್ರಾಯ ಹೇಳಿ ಗದರಿಸಿಕೊಂಡವನು. 16 ವರ್ಷಕ್ಕಿಂತ ಹೆಚ್ಚು ಕಾಲ ಆತ್ಮಿಕ ಸತ್ಯವನ್ನು ಹುಡುಕಲು ಪ್ರಯಾಣಿಸಿದೆ. ಕನ್ಯಾಕುಮಾರಿ ಕಾಶ್ಮೀರವರೆಗೆ ನಾನು ಭೇಟಿಯಾಗದ ಗುರುಗಳೂ ಇಲ್ಲ, ನಾನು ಹೋಗದ ಆಶ್ರಮಗಳೂ ಇಲ್ಲ. ಎಲ್ಲಿ ಆಶ್ರಮ ಕಂಡರೂ 4 ಗಜದ ವೇಷ್ಟಿ ಕಟ್ಟಿಕೊಂಡು ಒಳಗೆ ಹೋಗಿ 2 ದಿನ ಮಲಗಿ ದೇವರ ಏನಾದರೂ ಸಂಕೇತ ಸಿಗುತ್ತದೆಯೇ ಎಂದು ಕಾಯುತ್ತಿದ್ದೆ. ರಸ್ತೆ ಬದಿಯಲ್ಲಿ ಕಾವಿ ಧರಿಸಿದ ಯಾರನ್ನಾದರೂ ಕಂಡರೆ ಕಾರ್ ನಿಲ್ಲಿಸಿ ಓಡಿ ಹೋಗಿ ಅವರ ಕಾಲಿಗೆ ಬಿದ್ದಿದ್ದೆ. ಈ ರೂಪದಲ್ಲಿ ನನ್ನ ಕರ್ಮ ನಾಶವಾಗುವುದೇ, ನನ್ನ ಜನ್ಮದ ಉದ್ದೇಶವೇನು ಎಂದು ಯಾರು ಹೇಳುವರು ಎಂಬ ಆಕಾಂಕ್ಷೆ. ಕನಿಷ್ಠ 200-300 ಮಂದಿಯ ಕಾಲಿಗೆ ಬಿದ್ದಿದ್ದೇನೆ. ಅವರು ಯಾರು ಎಂಬುದೇ ನೋಡಿದ್ದೇ ಇಲ್ಲ. ಕಾವಿ ಇದ್ದರೆ ಸಾಕು. ಎಲ್ಲಿ ಜ್ಯೋತಿಷ್ಯ ಎಂದರೂ ಒಳಗೆ ಹೋಗುತ್ತಿದ್ದೆ. ನಾಡಿ ಜ್ಯೋತಿಷ್ಯ, ಗಿಳಿ ಜೋಷ್ಯ, ಕಡಲ್ತೀರದ ಕಡ್ಡಿ ಜೋಷ್ಯ ಎಲ್ಲಿಯೂ ಹೋದಿದ್ದೆ. ಬೆಂಕಿ ಹೇಗೆ ಸುಡುತ್ತದೆ ಎಂಬುದು ಬೆಂಕಿಯನ್ನು ಸ್ಪರ್ಶಿಸಿದವರಿಗೆ ಮಾತ್ರ ಗೊತ್ತು. ಕಹಿ ಏನು ಎಂಬುದು ಅದನ್ನು ರುಚಿಸಿದವರಿಗೆ ಮಾತ್ರ ಗೊತ್ತು. ಹಾಗೆಯೇ ಆತ್ಮಿಕ ಹುಡುಕಾಟದ ಅಗ್ನಿಯಲ್ಲಿ ಸುಟ್ಟವರಿಗೆ ಮಾತ್ರ ಆ ಮಾರ್ಗದ ತೀವ್ರತೆ ತಿಳಿಯುತ್ತದೆ. ನಾನು ದೊಡ್ಡ ಭಕ್ತನಾಗಿದ್ದೇನೆ ಎಂದು ಹೇಳುವುದಿಲ್ಲ. ಬಾಲ್ಯದಲ್ಲೇ ಭಕ್ತಿ ಆರಂಭಿಸುವವರು ಇದ್ದಾರೆ, ಆದರೆ ನಮ್ಮ ಮನೆಯಲ್ಲಿ ಆಗಿರಲಿಲ್ಲ. ನನ್ನ ಅಪ್ಪ ವೃತ್ತಿಪರ ಜ್ಯೋತಿಷಿಯಲ್ಲ, ಆದರೆ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಪಾಂಡಿತ್ಯ ಇತ್ತು. ನಾನು ಅವರ 3ನೇ ಮಗ. ಕೆಲಸದ ನಿಮಿತ್ತ ನನ್ನ ಜನನದ ಸುದ್ದಿ ಅವರು 2 ದಿನಗಳ ನಂತರ ಟೆಲಿಗ್ರಾಮ್ ಮೂಲಕ ತಿಳಿದರು. ಅದನ್ನು ಓದಿದ ತಕ್ಷಣ ತನ್ನ ಗುರು ಎಂಬಂತೆ ಗೌರವಿಸುತ್ತಿದ್ದ ತನ್ನ ಮ್ಯಾನೇಜರ್ಗೆ ನನ್ನ 3ನೇ ಮಗ ಹುಟ್ಟಿದ್ದಾನೆ ಎಂದಿದ್ದಾರೆ. ಅವರಿಗೆ ಅದೇ ಕ್ಷಣ ಅಚ್ಚರಿ ಬಂತು. ನೀವು ನನ್ನ ಗುರು, ಈ ಕ್ಷಣವೇ ನನ್ನ ಮಗನಿಗೆ ನಿಮ್ಮ ಹೆಸರನ್ನೇ ಇಡುತ್ತೇನೆ ಎಂದರು. ಅವರ ಹೆಸರು ಶಿವಪ್ರಕಾಶನ್ ಮತ್ತು ನನ್ನ ಜನನ ಹೆಸರು ಕೂಡ ಶಿವಪ್ರಕಾಶನ್. ಹೀಗಾಗಿ ನನ್ನ ಆತ್ಮಿಕ ಜೀವನದ ಮೊದಲ ಬೀಜವು ನನ್ನ ಜನನೆಯ ಕ್ಷಣದಲ್ಲೇ ಬಿತ್ತಲ್ಪಟ್ಟಿತು. 3 ತಿಂಗಳ ನಂತರ ನನ್ನ ಜಾತಕವನ್ನು ಬರೆಯಲು ಪ್ರಸಿದ್ಧ ಜ್ಯೋತಿಷಿ LIC ಶಂಕರನ್ ಅವರ ಬಳಿಗೆ ಕರೆದೊಯ್ದರು. ಅವರು ಬರೆಯಲು ಶುರು ಮಾಡಿದ ಕೂಡಲೇ ನಿಂತು, ಈ ಮಗು 1.5 ವರ್ಷಕ್ಕೂ ಜೀವಿಸುವುದಿಲ್ಲ, ಜಾತಕ ಬರೆಯುವುದಕ್ಕೆ ಅರ್ಥವಿಲ್ಲ ಎಂದರು. ಹೀಗಾಗಿ ನನ್ನ ಜಾತಕವು ಇಂದಿಗೂ ಅಪೂರ್ಣ, 1.5 ವರ್ಷದವರೆಗೆ ಮಾತ್ರ ಬರೆದಿದೆ. ಅದನ್ನು ಕೇಳಿ ನನ್ನ ತಾಯಿ ಚಕಿತಗೊಂಡರು. ಮಗು 1.5 ವರ್ಷದಲ್ಲಿ ಸಾಯುತ್ತದೆ ಎಂದು ಕೇಳುವುದು ಯಾವ ತಾಯಿಗೂ ತಾಳಲಾಗದು. ತಂದೆ ಒಪ್ಪಿಕೊಂಡರೂ ತಾಯಿಗೆ ಸಾಧ್ಯವಿಲ್ಲ. ಜ್ಯೋತಿಷಿ ಒಂದು ರೀತಿಯಲ್ಲಿ ಗ್ರಹ ದೋಷವನ್ನು ಪರಿಹರಿಸಬಹುದು ಎಂದರು. ತಾಯಿಯವರು ಆ ಮಾತನ್ನು ವೇದವಾಕ್ಯವಾಗಿ ಹಿಡಿದುಕೊಂಡರು. ಆ ದಿನದಿಂದ ಮಳೆ, ಗಾಳಿ, ಮಿಂಚು ಯಾವುದೇ ಇರಲಿ ಒಂದೇ ದಿನವೂ ತಪ್ಪಿಸದೆ ನವಗ್ರಹ ಪ್ರದಕ್ಷಿಣೆ ಮಾಡಲಾರಂಭಿಸಿದರು. ದೇವಾಲಯ ಮುಚ್ಚಿದ್ದರು. ಪುರೋಹಿತರ ಕಾಲಿಗೆ ಬಿದ್ದುರಾಡೋ ಸುತ್ತುತ್ತಿದ್ದರು. ಎಲ್ಲಿಗೆ ಹೋದರೂ ಮೊದಲು ನವಗ್ರಹ ದೇವಾಲಯವೇ.
ಕಾಲಕಟ್ಟು ಸಮೀಪಿಸುತ್ತಿದ್ದಂತೆ ನನ್ನ ಹೊಟ್ಟೆಯಲ್ಲಿ ದೊಡ್ಡ ಉಬ್ಬರ ಕಾಣಿಸಿಕೊಂಡಿತು. ಆ ಕಾಲದ ವೈದ್ಯರು 1975 ಏನೂ ಮಾಡಲು ಸಾಧ್ಯವಿಲ್ಲ ಎಂದರು. ಅದು ದಿನೇ ದಿನೇ ದೊಡ್ಡದಾಗಿ ಕೊನೆಗೆ ಮಾವಿನ ಹಣ್ಣಿನಷ್ಟು ಆಯಿತು. ತಾಯಿ ಭಯದಿಂದ ನಡುಗುತ್ತಿದ್ದರು, ಭಕ್ತಿಯಲ್ಲಿ ಅಚಲರಾಗಿದ್ದರು. ಪೊಂಗಲ್ ಹಬ್ಬಕ್ಕೆ ಊರಿಗೆ ಹೋದಾಗ ಒಂದು ಅದ್ಭುತ ಸಂಭವಿಸಿತು. 3 ದಿನಗಳಲ್ಲಿ ಆ ದೊಡ್ಡ ಉಬ್ಬರ ಸ್ವಯಂ ಪೆಟ್ಟಿತು, ರಕ್ತ ಹೊರಬಂದಿತು ಮತ್ತು ಸಂಪೂರ್ಣವಾಗಿ ನಾಪತ್ತೆಯಾಯಿತು. ಕಣ್ಮರೆಯಾಗಿದೆಯೇ ಹೊರತು ಗುರುತು ಕೂಡ ಉಳಿಯಲಿಲ್ಲ. ಇಂದು ನಾನು ಬದುಕಿರುವುದಕ್ಕೊಂದು ಇದುವೇ ಕಾರಣ. ಸಂಕಟಕಾಲ ಕಳೆದ ನಂತರ ಜ್ಯೋತಿಷಿಗೆ ಮತ್ತೆ ಜಾತಕವನ್ನು ಪೂರ್ಣಗೊಳಿಸಲು ಹೇಳಿದರು. ಅವರು ಮತ್ತೆ ನಿರಾಕರಿಸಿ, ಈ ಮಗು ದೇವತೆಯಿಂದ ಉಳಿದಿದ್ದಾನೆ, ಜಾತಕದ ಅಗತ್ಯವಿಲ್ಲ ಎಂದರು. ಹೀಗಾಗಿ ನನ್ನ ಜಾತಕವು ಇಂದಿಗೂ ಅಪೂರ್ಣವಾಗಿದೆ.